ಎಲ್ಲರಿಗೂ ಮತ್ತೊಮ್ಮೆ ನನ್ನ ವಿಡಿಯೋದಲ್ಲಿ ಸ್ವಾಗತ. ಫಿಸಿಕಲ್ ಡೇಟ್ ಯಾವಾಗ, ಫಿಸಿಕಲಲ್ಲಿ ಏನೇನು ಇರುತ್ತೆ ಏನಿಲ್ಲ ಅಂತೇಳಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಹೌದಾ ಇಲ್ಲ? ವಿಡಿಯೋ ಉದ್ದಾದ್ರೂ ಪರವಾಗಿಲ್ಲ. ಕಂಬ ಎಷ್ಟು ನಿಮಿಷದಲ್ಲಿ ಏರಬೇಕು, ಎಷ್ಟು ಎತ್ತರದಲ್ಲಿ ಏರಬೇಕು, ಗುಂಡು ಯಾವ ರೀತಿ ಎಸಿಬೇಕು, ಗುಂಡಿನ ಯಾವ ರೀತಿ ಇರುತ್ತೆ, ರನ್ನಿಂಗ್ ಎಷ್ಟು ನಿಮಿಷದಲ್ಲಿ ಓಡಬೇಕು, ಸ್ಕಿಪ್ಪಿಂಗ್ ಯಾವ ರೀತಿ ಮಾಡಬೇಕು, ಏನಿಲ್ಲ ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ತೀನಿ. ಮತ್ತು ಫಿಸಿಕಲ್ ಡೇಟ್ ಯಾವಾಗಪ್ಪ ಅಂತೇಳಿ ಸಹ ನಾನು ತಿಳಿಸ್ತೀನಿ. ಹೌದಲ್ಲ? ನಿಮಗೆಲ್ಲ ತಿಳಿದಿರಲಿ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾರ್ಚ್ 13 ಒಳಗಡೆ ಕಂಪ್ಲೀಟ್ ಆದ ನಂತರ, ಹೌದಾ, ಮಾರ್ಚ್ ಒಳಗಡೆ ಕಂಪ್ಲೀಟ್ ಆದ ನಂತರ ನಿಮಗೆ ಅಂದರೆ 20-30 ದಿನಗಳ ಒಳಗಡೆ ಫಿಸಿಕಲ್ ಖಂಡಿತವಾಗಿ ನಡೆಸ್ತಾನೆ. ನಿಮಗೆಲ್ಲ ತಿಳಿದಿರಲಿ, 1.5 ತೆಗೆದಿರುವಂಥ ಮೆರಿಡಲ್ಲಿ ಎಲ್ಲರೂ ಆಯ್ಕೆ ಆಗಿದ್ದಾರೆ. ಹೌದಿಲ್ಲ? ಫಿಸಿಕಲ್ ಬಹಳ ಟಫ್ ಇರುತ್ತೆ, ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಎದಕ್ಕಂದರೆ ಅವ್ರಿಗೆ ಎಲ್ಲರನ್ನ ಆಯ್ಕೆ ಮಾಡ್ಕೊಳ್ಬೇಕಂತೇಳಿ ಯಾರ ತಲೆ ಉದ್ದೇಶ ಇರೋಂಗಿಲ್ಲ, ಎಲ್ಲರನ್ನ ಹೊರಗಡೆ ಆಗ್ಬೇಕಂತೇಳಿ ಉದ್ದೇಶ ಇರ್ತದೆ. ಹೌದೇ ಇಲ್ಲ? ಆಲ್ರೆಡಿ ಎಸ್ಕಾಮ್ ಎಲ್ಲದಕ್ಕೂ ಸಹ ಪೋಸ್ಟ್ಗಳು ಬಹಳ ಕಡಿಮೆ ಅವ. ಹೌದಲ್ಲ? ಒಂದೊಂದಾಗಿ ನಾನು ಕಂಬ ಏರುವುದು, ಗುಂಡು ಎಸೆತ, ರನ್ನಿಂಗು, ಸ್ಕಿಪ್ಪಿಂಗ್ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಮೊದಲನೇದಾಗಿ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತೀರಿ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ನಾನೇನು ಮಾಡ್ತೀನಿ ಪ್ರಾರಂಭಿಸುತ್ತೇನೆ. ಮೊದಲನೇದಾಗಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಆದವರು, ಮೆರಿಡ್ ಆದವರು ಅವ್ರು ಏನು ಮಾಡ್ತಾರೆ, ಮೊದಲನೇದಾಗಿ ನಿಮ್ಗೆ 8 ಮೀಟರ್ ಎತ್ತರದ ಕಂಬ ಏರಿಸ್ತಾರೆ. ಅದೇ ಇಲ್ಲ? ನಿಮಗೆಲ್ಲ ತಿಳಿದಿರಲಿ, 8 ಮೀಟರ್ ಎತ್ತರದ ಏನು ಮಾಡ್ತಾರೆ, ಕಂಬ ಏರಿಸ್ತಾರೆ. ಅದೇ ಇಲ್ಲ? ಎಲ್ಲ ಸುರಕ್ಷಿತವಾಗಿರ್ತವೆ. ಕೆಳಗಡೆ ಗಾದಿ ಇರ್ತದೆ, ಕಂಬಗಳಿರ್ತಾವ, ಸಹಾಯಕರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅವ್ರ ಮುಂದೆ ನೀವು ಕೋತಿ ಥರ ಯಾವ ರೀತಿ ಇರ್ತದಲ್ಲ, ಕೋತಿ ಯಾವ ರೀತಿ ಮರಗಳು ಇರ್ತದಲ್ಲ ಆ ರೀತಿ ನೀವು ಕಂಬ ಅವ್ರ ಮುಂದೆ ಪಟ ಹತ್ತು ಬಿಡ್ಬೇಕು. 8 ಮೀಟ್ರ್ ಅಂದರೆ ಬಿ ಸಹ ಸುಮಾರು 10-12 ಮೀಟ್ರ್ ತನಕ ಹತ್ತು ಬಿಡ್ಬೇಕು ಕಂಬ. ಅವ್ರ ಮುಂದೆ ಪಟ ಹತ್ತಿದ್ರೆ ಗೊತ್ತಾಗ್ಬಿಡ್ತದೆ ಮನುಷ್ಯ ಯಾವ ರೀತಿ ಏನಿಲ್ಲ ಅಂತ. ಅವ್ರ ಮುಂದೆ ಹಿಂಗೆ ಮಾಡಿದೆ ಅಂತಂದ್ರೆ ಏನು ಮಾಡಿದ್ರು, ಅವ್ರು ಎಲ್ಲರ ಅಬ್ಸರ್ವೇಷನ್ ಇದ್ದೇ ಇರ್ತಾರೆ. ಅದಕ್ಕೆ ತಾವುಗಳು 8 ಮೀಟ್ರಲ್ಲ 10 ಮೀಟ್ರ್ ಅಷ್ಟು ಸಹ ಏನು ಮಾಡಬೇಕು, ಕಂಬ ಬೇಗನೆ ಹತ್ತು ಬಿಡಬೇಕು. ಹೌದಿಲ್ಲ? ಇದು ಕಂಬ ಹತ್ತುವ ವಿಧಾನ. ಎಷ್ಟಪ್ಪ ಅಂದರೆ 8 ಮೀಟರ್ ಅಷ್ಟು. ಹೌದಾ? ಮುಂದಿಂದು ನೋಡ್ರಿ, ಮತ್ತೆ ಅದೇ ರೀತಿ ನೋಡ್ರಿ. ಮತ್ತು ರನ್ನಿಂಗಲ್ಲೂ ಸಹ ನಿಮಗೆಲ್ಲ ತಿಳಿದಿದೆ, ರನ್ನಿಂಗಲ್ಲೂ ಕಂಬ ಏರಿದ ನಂತರ ರನ್ನಿಂಗಲ್ಲೂ ಸಹ, ಹೌದಾ ಇಲ್ಲ, ಒಂದೊಂದರಲ್ಲಿ ನೋಡ್ತಾರೆ. ನಿಮ್ಗೆ ಕಂಬ ಹತ್ತಕ್ಕಾಗಿಲ್ಲ, ಹಾಗಿದ್ರೆ ನೀನು ರಿಜೆಕ್ಟ್. ಕಂಬ ಹತ್ತೋದಾಯ್ತಾ, ನೆಕ್ಸ್ಟ್ ಏನು ರನ್ನಿಂಗ್. ಹೌದಾ? ರನ್ನಿಂಗ್ ಏನಪ್ಪ ಅಂತಂದರೆ 100 ಮೀಟರ್ ರನ್ನಿಂಗಲ್ಲಿ ಕೇವಲ 14 ಸೆಕೆಂಡ್ಗಳಲ್ಲಿ ಓಡ್ಬೋದು. ನನ್ನ ಪ್ರಕಾರ ಅದೇನು ದೊಡ್ಡ ವಿಷಯ ಅಲ್ಲ 14 ಸೆಕೆಂಡ್ಗಳು. ಹೌದಾ ಇಲ್ಲ? ನೀವು 11 ಮತ್ತು 12 ಸೆಕೆಂಡ್ಗಳಲ್ಲಿ ಓಡ್ಬೋದು 100 ಮೀಟ್ರ್ ಓಟ. ಹೌದಾ? ಯಾವ ಸಮಸ್ಯೆ ಇಲ್ಲ ರನ್ನಿಂಗಲ್ಲೂ. ಹೌದಲ್ಲ? ಯಾವ ಸಮಸ್ಯೆ ಇಲ್ಲ. ಹೌದಾ? 100 ಮೀಟರ್ ಓಟನ ಏನು ಮಾಡಬೇಕು ನೀವು ಅಂದರೆ ರನ್ನಿಂಗ್ನ ಕೇವಲ 14 ಸೆಕೆಂಡ್ಗಳಲ್ಲಿ ಏನು ಮಾಡಬೇಕು, ಕಂಪ್ಲೀಟ್ ಮಾಡಬೇಕು. ಹೌದಾ? ಇದು ಮಾಡಿದ ನಂತರ ಮುಂದೊಂದು ಪ್ರೊಸೆಸ್ ಮಾಡ್ತಾರೆ ಅವರು, ಮತ್ತು ಒಂದಕ್ಕೆ ಆಯ್ಕೆ ಮಾಡ್ತಾರೆ. ಹೌದಾ? ಅದು ಯಾವುದಪ್ಪ ಅಂತೇಳಿ ನಾನು ಏನು ಮಾಡ್ತೀನಿ ಇದರಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ತಾವುಗಳು ಏನು ಮಾಡಬೇಕಪ್ಪ ಅಂತಂದರೆ, ಎಲ್ಲವನ್ನು ಏನು ಮಾಡಬೇಕು, ನೀವು ಕಂಪ್ಲೀಟಾಗಿ ಎಲ್ಲವನ್ನು ಪ್ರಾಕ್ಟೀಸ್ ಮಾಡಬೇಕು. ವಿತೌಟ್ ಪ್ರಾಕ್ಟೀಸ್ ಹೋದರೆ ನೀವು ಏನು ಮಾಡೋಕ್ಕೂ ಸಾಧ್ಯನೇ ಇಲ್ಲ. ನಿಮಗೆಲ್ಲ ತಿಳಿದಿರಲಿ. ಹೌದಾ ಇಲ್ಲ? ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ವಿತೌಟ್ ಪ್ರಾಕ್ಟೀಸ್ ಅಂತ ಹೋದರೆ ನೀವು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಹೌದಾ? ಮುಂದೆ ಯಾವುದಾದಪ್ಪ ಅಂದರೆ ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ಗೆ ಯಾವುದಾದಪ್ಪ ಅಂತಂದರೆ ನಾವು ನೋಡಬೇಕು, ಕಂಬ ಹತ್ತುವುದು ಆಯಿತು, ಮತ್ತು ರನ್ನಿಂಗ್ ಆಯಿತು. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಶಾರ್ಟ್ ಫುಟ್ ಅಂದರೆ ಗುಂಡು ಎಸೆತ. ಹೌದಾ ಇಲ್ಲ? ಗುಂಡು ಎಸೆತ ನಿಮಗೆಲ್ಲ ತಿಳಿದಿರಲಿ, ಗುಂಡು ಎಸೆತ. ಇದರಲ್ಲಿ ಸಹ ನೀವೇನು ಮಾಡಬೇಕು, 8 ಮೀಟರಷ್ಟು ಎಸಿಬೇಕು. 8 ಮೀಟರಷ್ಟು ಏನು ಮಾಡಬೇಕು, ಗುಂಡು ಎಸೆಯಬೇಕು. ಹೌದಿಲ್ಲ? ಗುಂಡು ಎಸೆತ ಮಾಡಬೇಕು. ಹೌದಾ? ಎಷ್ಟು? 8 ಮೀಟರಷ್ಟು. ನಿಮಗೆಲ್ಲ ತಿಳಿದಿರಲಿ, ನಿಮ್ಗೆ ಮೆದುಳಿನಲ್ಲಿರಲಿ, ಕೇವಲ 3 ಅವಕಾಶಗಳಿರ್ತಾವ. ನಾನು ಮೊದಲೇ ಅಂದಿದ್ದೆ ನಿಮ್ಗೆ, ಅವರು ನಿಮಗೆ ಆಯ್ಕೆ ಮಾಡಬೇಕಂತೇಳಿ ಯಾವಾಗಲೂ ಫಿಸಿಕಲ್ ನಡೆಸಲ್ಲ.
ಆಯ್ತಾ ಇಲ್ಲ, ನಿಮಗೆ ಹೊರಗಾಗ್ಬೇಕಂತೇಳಿನೇ ಫಿಸಿಕಲ್ ನಡೆಸ್ತಾರ. ಅದಕ್ಕೆ ಯಾವುದರಲ್ಲೂ ಸಹ ನೀವು ಕಡಿಮೆ ಇರಬಾರ್ದು. ಅದಕ್ಕೆ ನೀವೇನು ಮಾಡಬೇಕು, ಖಂಡಿತವಾಗಿ ಫಿಸಿಕಲಿಗೆ, ಗುಂಡು ಎಸೆತಕ್ಕೆ, ರನ್ನಿಂಗ್ಗೆ ಎಲ್ಲದಕ್ಕೆ ಸಂಕ್ಷಿಪ್ತವಾಗಿ ನೀವೇನು ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇನ್ ಪರ್ಫೆಕ್ಟ್ ಅಂತೀವಿ, ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತ ಹೌದಿಲ್ಲ. ಆ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು. ಶಾರ್ಟ್ ಪುಟ್ಟಲ್ಲಿ ಅಂದರೆ ಗುಂಡು ಎಸೆತದಲ್ಲಿ 8 ಮೀಟರ್ ಎಸೆತ ಕೇವಲ 3 ಅವಕಾಶಗಳು ಇರುತ್ತವೆ. ಹೌದಿಲ್ಲ, ಕೇವಲ 3 ಅವಕಾಶಗಳು ಇರುತ್ತವೆ. ನೆಕ್ಸ್ಟು ಲಾಸ್ಟು ಯಾವುದಪ್ಪ ಅಂತಂದರೆ, ಹೌದಾ, ಲಾಸ್ಟ್ ಯಾವುದಪ್ಪ ಅಂತಂದ್ರೆ ನಾನು ತಿಳಿಸ್ತೀನಿ ನೋಡ್ರಿ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಸ್ಕಿಪ್ಪಿಂಗ್. ಹೌದಲ್ಲ, ಸ್ಕಿಪ್ಪಿಂಗ್ ಅಂದರೆ ಏನಪ್ಪ ಅಂದರೆ ಹಗ್ಗದ ಆಟ ಅಂತೀವಿ ನಾವು. ಹೌದಾ, ಏನಪ್ಪ ಹಗ್ಗದಾಟ? ಹಗ್ಗದಾಟ ಅಂದರೆ 1 ನಿಮಿಷಕ್ಕೆ 50 ಬಾರಿ ಹಗ್ಗವನ್ನು ಏನು ಮಾಡ್ಬೇಕು, ನಾವು ಆಟ ಆಡಬೇಕಾಗ್ತದೆ. ಎಷ್ಟು? ಸುಮಾರು 50 ಬಾರಿ 1 ನಿಮಿಷದಲ್ಲಿ. ಹೌದಲ್ಲ, ನೀವು ಅನ್ಕೋಷ್ಟು ಸುಲಭ ಅಲ್ಲ KPTCL ಫಿಸಿಕಲ್. ನಿಮಗೆಲ್ಲ ತಿಳಿದಿರಲಿ, ಯಾರು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರ್ತಾರೆ ಅವರು ಮಾತ್ರ ಆಯ್ಕೆ ಆಗ್ತಾರೆ. 99% 100%. ಹೌದಾ ಇಲ್ಲ, 1 ನಿಮಿಷಕ್ಕೆ ಎಷ್ಟು ಬಾರಿ? ನಿಮಗೆಲ್ಲ ತಿಳಿದಿರಲಿ, 1 ನಿಮಿಷಕ್ಕೆ 50 ಬಾರಿ. ಹೌದಾ, 1 ನಿಮಿಷಕ್ಕೆ ನಿಮಗೆಲ್ಲ ತಿಳಿದಿರಲಿ, 1 ನಿಮಿಷಕ್ಕೆ 50 ಬಾರಿ ಏನು ಮಾಡ್ಬೇಕು, ನಾವು ಹಗ್ಗವನ್ನು ಆಡಬೇಕಾಗ್ತದೆ. ಎಷ್ಟು? 50 ಬಾರಿ. ಯಾರು ಪ್ರಾಕ್ಟೀಸ್ ಮಾಡಿರ್ತಾನೆ ಅವನು ನೌಕರಿ ಪಡ್ಕೊಂಡಿರ್ತಾನೆ ಅಷ್ಟೇ. ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತ. ಹೌದಾ ಇಲ್ಲ, ಯಾರು ಪ್ರಾಕ್ಟೀಸ್ ಮಾಡಿರ್ತಾರ ಅವರು ಪಡ್ಕೊಂಡಿರ್ತದ. ಹೌದಾ, ಇದೊಂದು ಆಯಿತು. ಯಾವುದು? ಸ್ಕಿಪ್ಪಿಂಗ್. ನೆಕ್ಸ್ಟ್ ಯಾವುದಪ್ಪ ಅಂತ ನೋಡ್ರಿ, ಅದು ಭೀ ನಾನು ತಿಳಿಸ್ತೀನಿ. ಹೌದಾ, ಮತ್ತೆ ಏನಪ್ಪ ಅಂದರೆ 8 ಮೀಟರ್ ಓಟ ಇರ್ತದೆ. ಹೌದಾ, ಮತ್ತೇನಿರ್ತದೆ? ರನ್ನಿಂಗ್. 8 ಮೀಟರ್ ರನ್ನಿಂಗು ಕೇವಲ 3 ನಿಮಿಷಗಳಲ್ಲಿ ಮಾತ್ರ. ಹೌದಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. 8 ಮೀಟರ್ ಓಟ ಕೇವಲ 2 ನಿಮಿಷದಲ್ಲಿ ಹೊಡಿಬೋದು ನೀವು, 2 ನಿಮಿಷದಲ್ಲಿ. ಹೌದಾ ಇಲ್ಲ, ಪ್ರಾಕ್ಟೀಸ್ ಯಾರು ಮಾಡಿರ್ತಾನೆ ಅವ್ನು ಹೊಡೆದಿರ್ತಾನೆ. 8 ಮೀಟರ್ ಓಟದಲ್ಲಿ 3 ನಿಮಿಷ, 800 ಮೀಟ್ರ್ ಓಟದಲ್ಲಿ 3 ನಿಮಿಷಗಳಲ್ಲಿ ಏನು ಮಾಡ್ತದೆ, ಕಂಪ್ಲೀಟ್ ಮಾಡೋದು ಇರ್ತದೆ. ಇದೆಲ್ಲ ಪಾಸ್ ಆದವನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಯ್ಕೆ ಆಗ್ತಾನೆ. ಇದು 100% ಶೋರ್. ಡಾಕ್ಯುಮೆಂಟ್ಗೆ ಏನು ಮಾಡ್ತಾನೆ, ಆಯ್ಕೆ ಆಗ್ತಾನೆ. ಹೌದಾ ಇಲ್ಲ, ಇದೆಲ್ಲವನ್ನು ಪಾಸ್ ಮಾಡ್ಬೇಕಂದ್ರೆ ನೀವು ಏನು ಮಾಡಬೇಕು, ಫಸ್ಟು ಅವೆಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೇ ಎಲ್ಲವನ್ನು ಸಾಧ್ಯ. ಹೌದಾ ಇಲ್ಲ, ಹಾಗೆ ನೀವು ಕೇಳ್ಬೋದು ಫಿಸಿಕಲ್ ಡೇಟ್ ಯಾವಾಗಪ್ಪ ಅಂತಂದರೆ, ನಿಮ್ಮ ಡಾಕ್ಯುಮೆಂಟ್ಸ್ ಆನ್ಲೈನ್ನಲ್ಲಿ ಅಪ್ಲೋಡ್ ಆದ ನಂತರ, ನೆಕ್ಸ್ಟ್ ಫಿಸಿಕಲ್ ಡೇಟ್ ಅವರು ಅಂದರೆ 30 ದಿನಗಳ ಒಳಗಡೆ. ಹೌದಾ ಇಲ್ಲ, 30 ದಿನಗಳ ಒಳಗಡೆ ಏನು ಮಾಡ್ತಾರೆ ಅವರು, ಫಿಸಿಕಲ್ ಡೇಟ್ ಅನೌನ್ಸ್ ಮಾಡ್ತಾರೆ. ಮತ್ತು ನೀವು ಕೇಳ್ಬೋದು ಫಿಸಿಕಲ್ ಎಲ್ಲಿ ಇರುತ್ತೆ ಏನಿಲ್ಲ ಅಂತೇಳಿ. ಹೌದಾ ಇಲ್ಲ, ನಿಮ್ಮ ಜಿಲ್ಲಾ ಹಂತದಲ್ಲಿ ಇರುತ್ತದೆ ಅಂತ ನಾನು ಹೇಳೋದಿಲ್ಲ. ನೀವು ಎಲ್ಲಿ ಆಯ್ಕೆ ಮಾಡಿರ್ತೀರಿ, ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತೀರಿ ಬೆಸ್ಕಾಮ್ ಎಲ್ಲದಕ್ಕೆ, ಅದೇ ಪ್ರಕಾರ ಅವ್ರು ಏನು ಮಾಡ್ತಾರೆ, ಫಿಸಿಕಲ್ಗೆ ಕರೆಯುತ್ತಾರೆ ಆಯಾ ಜಾಗದಲ್ಲಿ. ಹೌದಲ್ಲ, ಎಲ್ಲರೂ ಬಹಳ ಚೆನ್ನಾಗಿ ಫಿಸಿಕಲ್ ಕೊಟ್ಟು ಬರ್ರಿ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆಗೆ ಮೊದಲು ಮಾರ್ಚ್ 13 ಒಳಗಡೆ ಎಲ್ಲರೂ ಏನು ಮಾಡಿರಿ, ಆನ್ಲೈನಲ್ಲಿ ಕ್ಲಿಯರಾಗಿ ಡಾಕ್ಯುಮೆಂಟ್ಸ್ ಒಂದೊಂದಾಗಿ ಏನು ಮಾಡಿರಿ, ನೀವು ಸಬ್ಮಿಟ್ ಮಾಡಿರಿ. ಹೌದಾ ಇಲ್ಲ, ಕಾರಣಾಂತರಗಳಿಂದ 6 ದಿನಗಳ ಕಾಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ದಿನಾಲೂ ವೀಡಿಯೋಗಳು KPTCL ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಇದೇ ರೀತಿ ಹೆಚ್ಚಿನ ಪ್ರೋತ್ಸಾಹ ನೀವು ನೀಡಿ. ಇನ್ನು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ತಾವೆಲ್ಲರುಗಳು ಸಹ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ತಿಳಿಸುತ್ತಾ, ಮತ್ತು ಯಾವುದೇ ವಿಷಯ ನಿಮಗೆ ಡೌಟ್ ಇದ್ದರೂ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತಮ್ಮ ಪ್ರಶ್ನೆಗಳು ಅದರಲ್ಲಿ ನಿಮಗೆ ಯಾವ ಡೌಟ್ ಇರುತ್ತೆ ಅದರಲ್ಲಿ ಏನು ಮಾಡಿಬಿಟ್ಟು ಟೆಲಿಗ್ರಾಮಲ್ಲಿ ನೀವು ಮೆಸೇಜ್ ಮಾಡಿದರೆ ನಾನು ನಿಮಗೆಲ್ಲವನ್ನು ಸಂಕ್ಷಿಪ್ತವಾಗಿ ವಿವರಣೆ ನೀಡ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋನ ಏನು ಮಾಡ್ತೀನಿ, ನಾನು ಇಲ್ಲಿಗೆ ಮುಗಿಸ್ತೀನಿ. ಜೈ ಕರ್ನಾಟಕ.